ನಾವೆಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಮೆಚ್ಚಬೇಕು, ಸಭಾಷ್ ಅಂತ ಹೇಳಬೇಕು, ಕಮೆಂಡ್ ಮಾಡಬೇಕು. ಯಾಕಂದರೆ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ನಮ್ಮ ಲಾಲ್ಬಾಗ್ಗಳಿಗೆ 6 ಎಕರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎದ್ದು ನಿಂತು ಮಾತಾಡಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ನಾವು 6 ಇಂಚು ಕೊಡಲ್ಲ ನಮ್ಮ ಲಾಲ್ಬಾಗ್ ಜಾಗ ಅಂತ ಹೇಳಿದ್ದಾರೆ ಟನಲ್ ರೋಡಿಗೆ. ಒಳ್ಳೆಯದೇ, ಇಂಥ ಲೀಡರ್ಗಳು ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯವಾಗಿ ನಮ್ಮ ಎನ್ವೈರ್ಮೆಂಟ್ನ ಪ್ರೊಟೆಕ್ಟ್ ಮಾಡೋರು ಅಂದರೆ ನಾವೆಲ್ಲರೂ ಅವ್ರಿಗೆ ಸಭಾಷ್ ಹೇಳಬೇಕು, ಥ್ಯಾಂಕ್ ಯೂನು ಹೇಳಬೇಕು ಅಂತ ಹೇಳಬೇಕು. ಬಟ್ ಅದೇ ಇದರೊಳಗೆ ನಾವು ನಮ್ಮ ತೇಜಸ್ವಿ ಸೂರ್ಯ ಕೇಳ್ಕೊತಾ ಇದ್ದೀವಿ, ನೀವು ದಯವಿಟ್ಟು ಇಲ್ಲಿ 6 ಇಂಚು ಕೊಡಲ್ಲ ಅಂದ್ರಲ್ಲ ನಮ್ಮ ಲಾಲ್ಬಾಗ್ಗಳಿಗೆ, ಭಾಳ ಒಳ್ಳೆಯ ವಿಷಯನೇ. ನೀವು ಅದೇ ಥರ ನಮ್ಮ ಪಶ್ಚಿಮ ಘಟ್ಟದೊಳಗೆ 6 ಸೆಂಟಿಮೀಟ್ರು ಕೊಡಬಾರ್ದು ಅಂದ್ಬಿಟ್ಟು ನಿಮ್ಮ ಎಂ ಪಿಗಳಿಗೆ ಹೇಳಿ. ಒಬ್ಬರು BY ರಾಘವೇಂದ್ರ ಶಿವಮೊಗ್ಗ MP, ಮತ್ತು ಇನ್ನೊಬ್ಬರು ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್ ಬೇರೆ ಅವ್ರಿಗೆ ಹೇಳಿ, ದಯವಿಟ್ಟು ನಾವು ಲಾಲ್ಬಾಗ್ನ ಉಳಿಸ್ಕೊಳ್ಳೋದು ಒಂದು ದೊಡ್ಡದಲ್ಲ, ಬಟ್ ನಮ್ಮ ಪಶ್ಚಿಮ ಘಟ್ಟ ಒನ್ ಆಫ್ ದ ಮೋಸ್ಟ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ನ ಉಳಿಸ್ಕೋಬೇಕಂತ ದಯವಿಟ್ಟು ಹೇಳಿ. ನಿಮ್ಮ BY ರಾಘವೇಂದ್ರ ಅವರು ನಮ್ಮ ಆಗುಂಬೆ ಘಟ್ಟದೊಳಗೆ ಸುರಂಗ ಮಾಡ್ತಾರಂತೆ. ಯಾಕೇನು ಕೇಳಿದ್ರೆ, ಅಲ್ಲ ಇವರು ಪಾಪ ಪೇಷಂಟ್ಸು ತೀರ್ಥಹಳ್ಳಿಯಿಂದ ಕೊಪ್ಪದಿಂದ ಬೇರೆ ತಾಲೂಕಿಂದ ಹೋಗ್ಬೇಕಂದ್ರೆ ವೇಗ ಹೋಗೋಕ್ಕಾಗ್ತಿಲ್ಲ, ಪೇಷಂಟ್ಗೆ ತೊಂದರೆ ಆಗ್ಬಿಡುತ್ತೆ, ಅದಕ್ಕೆ ನಾವು ಬೇಗ ಜಾಗ ಮಾಡಿಕೊಟ್ರೆ, ರೋಡ್ ಅಗಲ ಮಾಡಿಕೊಟ್ರೆ, ಸುರಂಗ ಮಾಡಿಬಿಟ್ರೆ ಆಗುಂಬೆಗೆ ಇವರು ಮಣಿಪಾಲ್ಗೆ ಬೇಗ ಹೋಗ್ಬೋದು, ಪೇಷಂಟು ಸರ್ವೈವ್ ಆಗ್ಬೋದು ಅಂದ್ಬಿಟ್ಟು. ಹೌದು, ಅದು ಒಳ್ಳೆಯ ವಿಷಯನೇ. ಆದರೆ ನೀವು ದಯವಿಟ್ಟು ಸೂರ್ಯ ಅವರೇ ನಿಮ್ಮ MPಗೆ ಹೇಳಿ, ಆ ದುಡ್ಡು ಬಂದಿದೆಯಲ್ಲ, ಗ್ರಾಂಟ್ ಆಗಿದೆಯಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ, ಆ ದುಡ್ಡಿನೊಳಗೆ ಕೊಪ್ಪದೊಳಗೆ ಒಂದು ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಲಿ, ಮತ್ತು ನಮ್ಮ ತೀರ್ಥಹಳ್ಳಿ ಒಳಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಲಿ, ಅಲ್ಲಿರೋ ಬೇರೆ ಬೇರೆ ತಾಲೂಕುಗಳಿಗೆ ಹಾಸ್ಪಿಟಲ್ ಕೊಡಲಿ. ಮತ್ತು ಅದೇ ದುಡ್ಡೊಳಗೆ ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟೀಸ್ಗೆ ಒಳ್ಳೆ ಕಾಲೇಜಸ್ಸು, ಸ್ಕೂಲ್ಸ್, ಒಳ್ಳೆ ಮಾಡರ್ನ್ ಫೆಸಿಲಿಟೀಸ್ ಥರ ಕೊಟ್ಟು ಕಟ್ಟಿ, ಮತ್ತು ಅಲ್ಲಿನ ಅಮ್ಯುನಿಟೀಸ್, ಪಬ್ಲಿಕ್ ಅಮ್ಯುನಿಟೀಸ್ ಇಂಪ್ರೂವ್ ಮಾಡಿ, ಆ ಲೋಕಲ್ ಜನಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡಿ. ನಿಮ್ಮ ಹತ್ರ ಅಷ್ಟು ದುಡ್ಡು ಬಂದಿದೆಯಲ್ಲ ಸೆಂಟ್ರಿಂದ, ಆ ದುಡ್ಡು ಇಟ್ಕೊಂಡು ಮಾಡ್ಬೋದು ಅಂದ್ಬಿಟ್ಟು ಸೂರ್ಯ ಅವರೇ ದಯವಿಟ್ಟು ನಿಮ್ಮ ರಾಘವೇಂದ್ರಾಗ ಹೇಳಿ. ಯಾಕಂದರೆ ನಾವು ಜನ ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಬಹುಶಃ ನೀವು ಇಷ್ಟು ಮಟ್ಟಕ್ಕೆ ನಿಂತು ಲಾಲ್ಬಾಗ್ನ ಸೇವ್ ಮಾಡೋಕ್ಕೆ ಬಂದವರು ಡೆಫಿನೆಟಾಗಿ ನಮ್ಮ ಪಶ್ಚಿಮ ಘಟ್ಟನೂ ಸೇವ್ ಮಾಡ್ತೀರಾ. ಇದು ಒಂದೇ ಇಲ್ಲ, ಸುರಂಗ ಮಾತ್ರ ಇಲ್ಲ ಆಗುಂಬೆ ಒಳಗೆ, ಅವರು ಕೊಡಚಾದ್ರಿ ಒಳಗೆ ರೋಪ್ ವೇ ಮಾಡಬೇಕಂತೆ, ಮತ್ತು ಈ ರೋಡ್ಗಳನ್ನ ಅಗಲ ಮಾಡಬೇಕು. ಯಾಕಂದರೆ ಎಲ್ಲರದ್ದು ಅಲ್ಲಿ ಆಸ್ತಿಗಳಿದೆ, ಎಲ್ಲ ಇನ್ವೆಸ್ಟ್ಮೆಂಟ್ಗಳಾಗಿದೆ. ಅದು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಇವರು ಲೀನಿಯರ್ ಪ್ರಾಜೆಕ್ಟ್ಸ್ ತೊಗೊಂಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ ರೈಲ್ವೆ ಲೈನ್ಸ್ ಹಾಕ್ಕೊಡ್ತಾರಂತೆ ಕಾಡು ಒಳಗೆ. ತೇಜಸ್ವಿ ಸೂರ್ಯ ಅವರೇ ದಯವಿಟ್ಟು ನೀವು ನಿಮ್ಮ ರಾಘವೇಂದ್ರಾಗ ಹೇಳಿ, 6 ಸೆಂಟಿಮೀಟ್ರ್ ಕೊಡೋದಿಲ್ಲ ಅಂತ ಹೇಳಿ. ದಯವಿಟ್ಟು ನಿಮ್ಮ ಮಾತಿಂದನೇ ಕೇಳ್ಬೋದು ಅವ್ರು, ಯಾಕಂದರೆ ಜನ ಹೇಳಿ ಸುಸ್ತಾಗ್ಬಿಟ್ಟಿದ್ದಾರೆ. ಆ ದುಡ್ಡನ್ನ ಬೇಕಾದ್ರೆ ಅವರೇ ಇಟ್ಕೊಳ್ಳಿ, ಅದರ ಕಾಡನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ದಯವಿಟ್ಟು. ನೀವು ಅದೇ ಥರ ವಿಷಯ ಮಾತಾಡ್ಬೇಕಾರೆ ನಿಮ್ಮ ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರ್ ಬೇರೆ ಅವರು ಹುಬ್ಬಳ್ಳಿ ಅಂಕೋಲ ಲೈನನ್ನು ಮಾಡಲೇಬೇಕು ಅಂದ್ಬಿಟ್ಟು, ವೇಗವಾಗಿ ಮಾಡಬೇಕು ಅಂದ್ಬಿಟ್ಟು ಎದ್ದು ನಿಂತಿದ್ದಾರೆ. ಅದು ಕೋರ್ಟ್ ಆರ್ಡ್ರ್ ಇದೆ, ಅದು ಮಾಡೋಂಗಿಲ್ಲ. ಯಾಕಂದರೆ ಅದು ಭಾಳ ಪ್ರಿಸ್ಟೈನ್ ಏರಿಯಾ, ಅಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟಿಂದ ತೀರ್ಮಾನ ಆಗಿದೆ. ಎಲ್ಲ ಡಿಸ್ಕಷನ್ಸ್ ಇರಬೇಕಾದ್ರೆ ಇವರು DPR ಆಗಬೇಕು, ಬೇಗ ಮಾಡಬೇಕಂತಿದ್ದಾರೆ. ಅವ್ರು ಅದೇ ದುಡ್ಡು ಇಟ್ಕೊಂಡು ಅಲ್ಲಿನ ಜನಕ್ಕೆ ಏನೇನು ವ್ಯವಸ್ಥೆ ಬೇಕು, ಹಾಸ್ಪಿಟ್ಲು, ಸ್ಕೂಲು, ಕಾಲೇಜು, ಪಬ್ಲಿಕ್ ಅಮ್ಯುನಿಟೀಸು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದೆಲ್ಲ ಕೊಡಲಿ. ಇವರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಾತಾಡಿಕೊಂಡು ನಾನು ಮಾಡಿಬಿಡ್ತೀನಂದರೆ ಜನಕ್ಕೆ ಮೂಢನಂಬಿಕೆ ಕೊಟ್ಟು ನಾಟಕ ಆಡೋದು ಬೇಡ, ಸಾಕಾಗಿದೆ. ಒಳ್ಳೇದು ಮಾಡಿ. ಈಗ ಪರಿಸರ ನಾವೆಲ್ಲ ಹಾಳಾಗೋಗ್ಬಿಟ್ಟಿದ್ದೇವೆ. ನಮ್ಮ ಕರ್ನಾಟಕದೊಳಗೆ ಇರೋದೇ 20% ಕಾಡು, 33% ಇರಬೇಕು ಆ್ಯಸ್ ಪರ್ ದಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ. ಆ 20% ಒಳಗೆ 4% ವನ್ಯಜೀವಿಗಿರೋದು. ನೀವು ಅದನ್ನೂ ಹಾಳು ಮಾಡೋಕ್ಕೆ ಬಂದಿದ್ದೀರಲ್ಲ. ಎಲ್ಲ ಈಗ ಕ್ಲೈಮೇಟ್ ಕ್ರೈಸಿಸ್ ಒಳಗಿದ್ದೀವಿ. ನಿಮಗೆಲ್ಲ ಈಗ ಎಲ್ರಿಗೂ ಗೊತ್ತಾಗ್ತಿದೆ, ಉತ್ತರಾಖಂಡ ಒಳಗೆ ಏನಾಗ್ತಿದೆ, ಹಿಮಾಚಲ ಪ್ರದೇಶ ಒಳಗೆ ಏನಾಗ್ತಿದೆ, ಜಮ್ಮು ಆ್ಯಂಡ್ ಕಾಶ್ಮೀರ ಏನಾಗ್ತಿದೆ, ಪಂಜಾಬ್ ಒಳಗೆ ಏನಾಯಿತು, ಹರಿಯಾಣ ಒಳಗೆ ಏನಾಯಿತು, ಕೇರಳ ಒಳಗೆ ಏನಾಗತ್ತೆ, ಕರ್ನಾಟಕದ ಏನಾಗತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ.
ಎಷ್ಟು ಜನ ಲ್ಯಾಂಡ್ ಸ್ಲೈಡ್ಸಲ್ಲಿ ಸತ್ತಿದ್ದಾರೆ, ಎಷ್ಟೋ ಪ್ರಾಪರ್ಟಿಗಳು ಹಾಳಾಗೋಯ್ತು, ಪಾಪ ಲೈಫೇ ಹಾಳಾಗೋಗ್ಬಿಟ್ಟಿದೆ ಜನದ್ದು. ಆ ಥರ ಇರ್ಬೇಕಾರೆ ಇವ್ರು ಬಂದು ಪಶ್ಚಿಮ ಘಟ್ಟನ ಮುಟ್ಟಕ್ಕೆ ಬರ್ತಾರಲ್ಲ. ದಯವಿಟ್ಟು ಮಿಸ್ಟರ್ ತೇಜಸ್ವಿ ಸೂರ್ಯ, ದಯವಿಟ್ಟು ನಿಮ್ಮ ಎಂ ಪಿಗಳಿಗೂ ಒಂದು ಪಾಠ ಹೇಳಿ, ಮುತ್ತಾಗಿ ಹೇಳಿ. ಈ ಪಶ್ಚಿಮ ಘಟ್ಟ ಇಲ್ಲ ಅಂದರೆ ಲೈಫ್ ಇಲ್ಲ. ಯಾಕಂದರೆ ಪಶ್ಚಿಮ ಘಟ್ಟನೇ ನಮ್ಮ ಸದರ್ನ್ ಇಂಡಿಯಾದು ವಾಟರ್ ಟವರ್, ವಾಟರ್ ಟ್ಯಾಂಕ್ ಅಂತೀವಿ. ಅದಿಲ್ಲ ಅಂದರೆ ಇಡೀ ಕರ್ನಾಟಕ ಇರಲಿ, ಕೇರಳ ಇರಲಿ, ತಮಿಳ್ನಾಡು ಇರಲಿ, ಪಾಂಡಿಚೇರಿ ಇರಲಿ, ನೀರಿರಲ್ಲ, ಏನು ಬೆಳೆಯೋಕ್ಕಾಗಲ್ಲ. ರೈತರು ಪರದಾಡ್ರೆ ಊಟಕ್ಕೆ ಏನೂ ಇರಲ್ಲ, ಜನ ಸಾಯ್ತಾರೆ. ಸೊ ಹೆಲ್ತ್ ಇಶ್ಯೂ ಆಗತ್ತೆ. ಸೊ ನಾವು ನೀವು ಕೇಳ್ಕೊತೀವಿ ತೇಜಸ್ವಿ ಸೂರ್ಯ, ಇದು ಕೇವಲ ಎರಡೇ ನಾವು ಕೇಳ್ಕೊತಿರೋದು. ನಿಮ್ಮ BY ರಾಘವೇಂದ್ರಗೆ ಮತ್ತು ನಿಮ್ಮ ಪ್ರಹ್ಲಾದ್ ಜೋಶಿಯವರಿಗೆ ದಯವಿಟ್ಟು ಒಂದು ಮಾತು ಹೇಳಿ, ನಮ್ಮ ಪಶ್ಚಿಮ ಘಟ್ಟನ ಹಾಳು ಮಾಡಬೇಡಿ ಅಂತ ಹೇಳಿ. ನಿಮ್ಮ ಬಗ್ಗೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ನಿಮ್ಮ ಬಗ್ಗೆ ಭಾಳ ಕಮೆಂಡಾಗೆ ಮಾತಾಡಬೇಕು, ನಿಮಗೆ ಸಪೋರ್ಟು ಮಾಡಬೇಕು, ನಿಮ್ಮ ಜೊತೆ ನಿಂತ್ಕೋತೀವಿ. ನಾವು ಕಾಡನ್ನು ಉಳಿಸೋಣ, ನಮ್ಮ ಎನ್ವೈರ್ಮೆಂಟ್ನ ಉಳಿಸಿ ಜನಕ್ಕೆ ಒಳ್ಳೆಯದಾಗಲಿ ನಿಮ್ಮ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ನಾವೆಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಮೆಚ್ಚಬೇಕು, ಸಭಾಷ್ ಅಂತ ಹೇಳಬೇಕು, ಕಮೆಂಡ್ ಮಾಡಬೇಕು. ಯಾಕಂದರೆ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ನಮ್ಮ ಲಾಲ್ಬಾಗ್ಗಳಿಗೆ 6 ಎಕರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎದ್ದು ನಿಂತು ಮಾತಾಡಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ನಾವು 6 ಇಂಚು ಕೊಡಲ್ಲ ನಮ್ಮ ಲಾಲ್ಬಾಗ್ ಜಾಗ ಅಂತ ಹೇಳಿದ್ದಾರೆ ಟನಲ್ ರೋಡಿಗೆ. ಒಳ್ಳೆಯದೇ, ಇಂಥ ಲೀಡರ್ಗಳು ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯವಾಗಿ ನಮ್ಮ ಎನ್ವೈರ್ಮೆಂಟ್ನ ಪ್ರೊಟೆಕ್ಟ್ ಮಾಡೋರು ಅಂದರೆ ನಾವೆಲ್ಲರೂ ಅವ್ರಿಗೆ ಸಭಾಷ್ ಹೇಳಬೇಕು, ಥ್ಯಾಂಕ್ ಯೂನು ಹೇಳಬೇಕು ಅಂತ ಹೇಳಬೇಕು. ಬಟ್ ಅದೇ ಇದರೊಳಗೆ ನಾವು ನಮ್ಮ ತೇಜಸ್ವಿ ಸೂರ್ಯ ಕೇಳ್ಕೊತಾ ಇದ್ದೀವಿ, ನೀವು ದಯವಿಟ್ಟು ಇಲ್ಲಿ 6 ಇಂಚು ಕೊಡಲ್ಲ ಅಂದ್ರಲ್ಲ ನಮ್ಮ ಲಾಲ್ಬಾಗ್ಗಳಿಗೆ, ಭಾಳ ಒಳ್ಳೆಯ ವಿಷಯನೇ. ನೀವು ಅದೇ ಥರ ನಮ್ಮ ಪಶ್ಚಿಮ ಘಟ್ಟದೊಳಗೆ 6 ಸೆಂಟಿಮೀಟ್ರು ಕೊಡಬಾರ್ದು ಅಂದ್ಬಿಟ್ಟು ನಿಮ್ಮ ಎಂ ಪಿಗಳಿಗೆ ಹೇಳಿ. ಒಬ್ಬರು BY ರಾಘವೇಂದ್ರ ಶಿವಮೊಗ್ಗ MP, ಮತ್ತು ಇನ್ನೊಬ್ಬರು ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್ ಬೇರೆ ಅವ್ರಿಗೆ ಹೇಳಿ, ದಯವಿಟ್ಟು ನಾವು ಲಾಲ್ಬಾಗ್ನ ಉಳಿಸ್ಕೊಳ್ಳೋದು ಒಂದು ದೊಡ್ಡದಲ್ಲ, ಬಟ್ ನಮ್ಮ ಪಶ್ಚಿಮ ಘಟ್ಟ ಒನ್ ಆಫ್ ದ ಮೋಸ್ಟ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ನ ಉಳಿಸ್ಕೋಬೇಕಂತ ದಯವಿಟ್ಟು ಹೇಳಿ. ನಿಮ್ಮ BY ರಾಘವೇಂದ್ರ ಅವರು ನಮ್ಮ ಆಗುಂಬೆ ಘಟ್ಟದೊಳಗೆ ಸುರಂಗ ಮಾಡ್ತಾರಂತೆ. ಯಾಕೇನು ಕೇಳಿದ್ರೆ, ಅಲ್ಲ ಇವರು ಪಾಪ ಪೇಷಂಟ್ಸು ತೀರ್ಥಹಳ್ಳಿಯಿಂದ ಕೊಪ್ಪದಿಂದ ಬೇರೆ ತಾಲೂಕಿಂದ ಹೋಗ್ಬೇಕಂದ್ರೆ ಬೇಗ ಹೋಗೋಕ್ಕಾಗ್ತಿಲ್ಲ, ಪೇಷಂಟ್ಗೆ ತೊಂದರೆ ಆಗ್ಬಿಡುತ್ತೆ, ಅದಕ್ಕೆ ನಾವು ಬೇಗ ಜಾಗ ಮಾಡಿಕೊಟ್ರೆ, ರೋಡ್ ಅಗಲ ಮಾಡಿಕೊಟ್ರೆ, ಸುರಂಗ ಮಾಡಿಬಿಟ್ರೆ ಆಗುಂಬೆಗೆ ಇವರು ಮಣಿಪಾಲ್ಗೆ ಬೇಗ ಹೋಗ್ಬೋದು, ಪೇಷಂಟು ಸರ್ವೈವ್ ಆಗ್ಬೋದು ಅಂದ್ಬಿಟ್ಟು. ಹೌದು, ಅದು ಒಳ್ಳೆಯ ವಿಷಯನೇ. ಆದರೆ ನೀವು ದಯವಿಟ್ಟು ಸೂರ್ಯ ಅವರೇ ನಿಮ್ಮ ಎಂ ಪಿಗೆ ಹೇಳಿ, ಆ ದುಡ್ಡು ಬಂದಿದೆಯಲ್ಲ, ಗ್ರಾಂಟ್ ಆಗಿದೆಯಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ, ಆ ದುಡ್ಡಿನೊಳಗೆ ಕೊಪ್ಪದೊಳಗೆ ಒಂದು ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಲಿ, ಮತ್ತು ನಮ್ಮ ತೀರ್ಥಹಳ್ಳಿ ಒಳಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಲಿ, ಅಲ್ಲಿರೋ ಬೇರೆ ಬೇರೆ ತಾಲೂಕುಗಳಿಗೆ ಹಾಸ್ಪಿಟಲ್ ಕೊಡಲಿ. ಮತ್ತು ಅದೇ ದುಡ್ಡೊಳಗೆ ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟೀಸ್ಗೆ ಒಳ್ಳೆ ಕಾಲೇಜಸ್ಸು, ಸ್ಕೂಲ್ಸ್, ಒಳ್ಳೆ ಮಾಡರ್ನ್ ಫೆಸಿಲಿಟೀಸ್ ಥರ ಕೊಟ್ಟು ಕಟ್ಟಿ, ಮತ್ತು ಅಲ್ಲಿನ ಅಮ್ಯುನಿಟೀಸ್, ಪಬ್ಲಿಕ್ ಅಮ್ಯುನಿಟೀಸ್ ಇಂಪ್ರೂವ್ ಮಾಡಿ, ಆ ಲೋಕಲ್ ಜನಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡಿ. ನಿಮ್ಮ ಹತ್ರ ಅಷ್ಟು ದುಡ್ಡು ಬಂದಿದೆಯಲ್ಲ ಸೆಂಟ್ರಿಂದ, ಆ ದುಡ್ಡು ಇಟ್ಕೊಂಡು ಮಾಡ್ಬೋದು ಅಂದ್ಬಿಟ್ಟು ಸೂರ್ಯ ಅವರೇ ದಯವಿಟ್ಟು ನಿಮ್ಮ ರಾಘವೇಂದ್ರಗೆ ಹೇಳಿ. ಯಾಕಂದರೆ ನಾವು ಜನ ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಬಹುಶಃ ನೀವು ಇಷ್ಟು ಮಟ್ಟಕ್ಕೆ ನಿಂತು ಲಾಲ್ಬಾಗ್ನ ಸೇವ್ ಮಾಡೋಕ್ಕೆ ಬಂದವರು ಡೆಫಿನೆಟಾಗಿ ನಮ್ಮ ಪಶ್ಚಿಮ ಘಟ್ಟನೂ ಸೇವ್ ಮಾಡ್ತೀರಾ. ಇದು ಒಂದೇ ಇಲ್ಲ, ಸುರಂಗ ಮಾತ್ರ ಇಲ್ಲ ಆಗುಂಬೆ ಒಳಗೆ, ಅವರು ಕೊಡಚಾದ್ರಿ ಒಳಗೆ ರೋಪ್ ವೇ ಮಾಡಬೇಕಂತೆ, ಮತ್ತು ಈ ರೋಡ್ಗಳನ್ನ ಅಗಲ ಮಾಡಬೇಕು. ಯಾಕಂದರೆ ಎಲ್ಲರದ್ದು ಅಲ್ಲಿ ಆಸ್ತಿಗಳಿದೆ, ಎಲ್ಲ ಇನ್ವೆಸ್ಟ್ಮೆಂಟ್ಗಳಾಗಿದೆ. ಅದು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಇವರು ಲೀನಿಯರ್ ಪ್ರಾಜೆಕ್ಟ್ಸ್ ತೊಗೊಂಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ ರೈಲ್ವೆ ಲೈನ್ಸ್ ಹಾಕ್ಕೊಡ್ತಾರಂತೆ ಕಾಡು ಒಳಗೆ. ತೇಜಸ್ವಿ ಸೂರ್ಯ ಅವರೇ ದಯವಿಟ್ಟು ನೀವು ನಿಮ್ಮ ರಾಘವೇಂದ್ರಗೆ ಹೇಳಿ, 6 ಸೆಂಟಿಮೀಟ್ರ್ ಕೊಡೋದಿಲ್ಲ ಅಂತ ಹೇಳಿ. ದಯವಿಟ್ಟು ನಿಮ್ಮ ಮಾತಿಂದನೇ ಕೇಳ್ಬೋದು ಅವ್ರು, ಯಾಕಂದರೆ ಜನ ಹೇಳಿ ಸುಸ್ತಾಗ್ಬಿಟ್ಟಿದ್ದಾರೆ. ಆ ದುಡ್ಡನ್ನ ಬೇಕಾದ್ರೆ ಅವರೇ ಇಟ್ಕೊಳ್ಳಿ, ಅದರ ಕಾಡನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ದಯವಿಟ್ಟು. ನೀವು ಅದೇ ಥರ ವಿಷಯ ಮಾತಾಡ್ಬೇಕಾರೆ ನಿಮ್ಮ ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರ್ ಬೇರೆ ಅವರು ಹುಬ್ಬಳ್ಳಿ ಅಂಕೋಲ ಲೈನನ್ನು ಮಾಡಲೇಬೇಕು ಅಂದ್ಬಿಟ್ಟು, ವೇಗವಾಗಿ ಮಾಡಬೇಕು ಅಂದ್ಬಿಟ್ಟು ಎದ್ದು ನಿಂತಿದ್ದಾರೆ.
ಅದು ಕೋರ್ಟ್ ಆರ್ಡ್ರ್ ಇದೆ, ಅದು ಮಾಡೋಂಗಿಲ್ಲ. ಯಾಕಂದರೆ ಅದು ಭಾಳ ಪ್ರಿಸ್ಟೈನ್ ಏರಿಯಾ, ಅಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟಿಂದ ತೀರ್ಮಾನ ಆಗಿದೆ. ಎಲ್ಲ ಡಿಸ್ಕಷನ್ಸ್ ಇರಬೇಕಾದ್ರೆ ಇವರು DPR ಆಗಬೇಕು, ಬೇಗ ಬೇಗ ಮಾಡಬೇಕಂತಿದ್ದಾರೆ. ಅವ್ರು ಅದೇ ದುಡ್ಡು ಇಟ್ಕೊಂಡು ಅಲ್ಲಿನ ಜನಕ್ಕೆ ಏನೇನು ವ್ಯವಸ್ಥೆ ಬೇಕು, ಹಾಸ್ಪಿಟ್ಲು, ಸ್ಕೂಲು, ಕಾಲೇಜು, ಪಬ್ಲಿಕ್ ಅಮ್ಯುನಿಟೀಸು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದೆಲ್ಲ ಕೊಡಲಿ. ಇವರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಾತಾಡಿಕೊಂಡು ನಾನು ಮಾಡಿಬಿಡ್ತೀನಂದರೆ ಜನಕ್ಕೆ ಮೂಢನಂಬಿಕೆ ಕೊಟ್ಟು ನಾಟಕ ಆಡೋದು ಬೇಡ, ಸಾಕಾಗಿದೆ. ಒಳ್ಳೇದು ಮಾಡಿ. ಈಗ ಪರಿಸರ ನಮಗೆ ನಾವೆಲ್ಲ ಹಾಳಾಗೋಗ್ಬಿಟ್ಟಿದ್ದೇವೆ. ನಮ್ಮ ಕರ್ನಾಟಕದೊಳಗೆ ಇರೋದೇ 20% ಕಾಡು, 33% ಇರಬೇಕು ಆ್ಯಸ್ ಪರ್ ದಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ. ಆ 20% ಒಳಗೆ 4% ವನ್ಯಜೀವಿಗಿರೋದು. ನೀವು ಅದನ್ನೂ ಹಾಳು ಮಾಡೋಕ್ಕೆ ಬಂದಿದ್ದೀರಲ್ಲ. ಎಲ್ಲ ಈಗ ಕ್ಲೈಮೇಟ್ ಕ್ರೈಸಿಸ್ ಒಳಗಿದ್ದೀವಿ. ನಿಮಗೆಲ್ಲ ಈಗ ಎಲ್ರಿಗೂ ಗೊತ್ತಾಗ್ತಿದೆ ಉತ್ತರಾಖಂಡ ಒಳಗೆ ಏನಾಗ್ತಿದೆ, ಹಿಮಾಚಲ ಪ್ರದೇಶ ಒಳಗೆ ಏನಾಗ್ತಿದೆ, ಜಮ್ಮು ಆ್ಯಂಡ್ ಕಾಶ್ಮೀರ ಏನಾಗ್ತಿದೆ, ಪಂಜಾಬ್ ಒಳಗೆ ಏನಾಯಿತು, ಹರಿಯಾಣ ಒಳಗೆ ಏನಾಯಿತು, ಕೇರಳ ಒಳಗೆ ಏನಾಗತ್ತೆ, ಕರ್ನಾಟಕದ ಏನಾಗತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಎಷ್ಟು ಜನ ಲ್ಯಾಂಡ್ ಸ್ಲೈಡ್ಸ್ ಒಳಗೆ ಸತ್ತಿದ್ದಾರೆ, ಎಷ್ಟೋ ಪ್ರಾಪರ್ಟಿಗಳು ಹಾಳಾಗೋಯ್ತು, ಪಾಪ ಲೈಫೇ ಹಾಳಾಗೋಗ್ಬಿಟ್ಟಿದೆ ಜನದ್ದು. ಆ ಥರ ಇರ್ಬೇಕಾರೆ ಇವ್ರು ಬಂದು ಪಶ್ಚಿಮ ಘಟ್ಟನ ಮುಟ್ಟಕ್ಕೆ ಬರ್ತಾರಲ್ಲ. ದಯವಿಟ್ಟು ಮಿಸ್ಟರ್ ತೇಜಸ್ವಿ ಸೂರ್ಯ, ದಯವಿಟ್ಟು ನಿಮ್ಮ MP ಗಳಿಗೂ ಒಂದು ಪಾಠ ಹೇಳಿ, ಮುತ್ತಾಗಿ ಹೇಳಿ. ಈ ಪಶ್ಚಿಮ ಘಟ್ಟ ಇಲ್ಲ ಅಂದರೆ ಲೈಫ್ ಇಲ್ಲ. ಯಾಕಂದರೆ ಪಶ್ಚಿಮ ಘಟ್ಟನೇ ನಮ್ಮ ಸದರ್ನ್ ಇಂಡಿಯಾದು ವಾಟರ್ ಟವರ್, ವಾಟರ್ ಟ್ಯಾಂಕ್ ಅಂತೀವಿ. ಅದಿಲ್ಲ ಅಂದರೆ ಇಡೀ ಕರ್ನಾಟಕ ಇರಲಿ, ಕೇರಳ ಇರಲಿ, ತಮಿಳ್ನಾಡು ಇರಲಿ, ಪಾಂಡಿಚೇರಿ ಇರಲಿ, ನೀರಿರಲ್ಲ, ಏನು ಬೆಳೆಯೋಕ್ಕಾಗಲ್ಲ. ರೈತರು ಪರದಾಡ್ತಾರೆ, ಊಟಕ್ಕೆ ಏನೂ ಇರಲ್ಲ ಜನಕ್ಕೆ, ಜನ ಸಾಯ್ತಾರೆ. ಸೊ ಹೆಲ್ತ್ ಇಶ್ಯೂ ಆಗತ್ತೆ. ಸೊ ನಾವು ನೀವು ಕೇಳ್ಕೊತೀವಿ ತೇಜಸ್ವಿ ಸೂರ್ಯ, ಇದು ಕೇವಲ 2 ನಾವು ಕೇಳ್ಕೊತಿರೋದು. ನಿಮ್ಮ BY ರಾಘವೇಂದ್ರಗೆ ಮತ್ತು ನಿಮ್ಮ ಪ್ರಹ್ಲಾದ್ ಜೋಶಿಯವರಿಗೆ ದಯವಿಟ್ಟು ಒಂದು ಮಾತು ಹೇಳಿ, ನಮ್ಮ ಪಶ್ಚಿಮ ಘಟ್ಟನ ಹಾಳು ಮಾಡಬೇಡಿ ಅಂತ ಹೇಳಿ. ನಿಮ್ಮ ಬಗ್ಗೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ನಿಮ್ಮ ಬಗ್ಗೆ ಭಾಳ ಕಮೆಂಡಾಗೆ ಮಾತಾಡಬೇಕು, ನಿಮಗೆ ಸಪೋರ್ಟು ಮಾಡಬೇಕು, ನಿಮ್ಮ ಜೊತೆ ನಿಂತ್ಕೋತೀವಿ. ನಾವು ಕಾಡನ್ನು ಉಳಿಸೋಣ, ನಮ್ಮ ಎನ್ವೈರ್ಮೆಂಟ್ನ ಉಳಿಸಿ ಜನಕ್ಕೆ ಒಳ್ಳೆಯದಾಗಲಿ ನಿಮ್ಮ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.